ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಎನಾಲಿಸ್ ಪ್ರಕಾರ ಚಾರ್ಟ್ ಯಾವ ರೀತಿ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ಮಾರ್ಕೆಟು ತುಂಬಾ ಇವತ್ತು ವಾಲಟಿಲಿಟಿ ಇತ್ತು, ಬಟ್ ನಮ್ಮ ಎನಾಲಿಸಿಸ್ ಪ್ರಕಾರ ಕರೆಕ್ಟಾಗಿ ವರ್ಕ್ ಆಗಿದೆ. ಸೊ ನಿನ್ನೆ ಕ್ಲಿಯರ್ ಆಗಿದ್ವಿ. ಏನು ಅಂತಂತಂದರೆ 3 ಲೈನು, ಇಲ್ಲೊಂದು ಮೋಸ್ಟ್ಲಿ 300 ಏನೋ ಲೆವೆಲ್ ಇತ್ತು. ಅದಾದ ತಕ್ಷಣ ಇಲ್ಲಿ 150, ಇದಾದ ತಕ್ಷಣ ಇಲ್ಲಿ 25,000 ಏನೋ ಅಲ್ಲ, 25,000. ಸೊ 3 ಲೈನು ಅಂತ ಹೇಳಿದ್ದೆ. ಸೊ ಇಲ್ಲಿಂದ ಏನಾದರೂ ರಿಜೆಕ್ಷನ್ ತೊಗೊಂಡ್ರೆ ಇಲ್ಲಿವರೆಗೂ ನಾನು ಕೂತ್ಕೋತೀನಿ ಅಂತ. ಅದಾದ ತಕ್ಷಣ ಬೆಳಗ್ಗೆ ಮಾರ್ನಿಂಗ್ ಇಲ್ಲಿ ಏನಾದರೂ ನಿಮಗೆ 300 ಮೇಲೆ ಏನಾದರೂ ಓಪನ್ ಆದರೆ ನಾನು 430ವರೆಗೂ ನಾನು ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡ್ಬೋದು, ಮಾರ್ನಿಂಗ್ ಸೆಕ್ಷನಲ್ಲೇ ನಾನು ಗ್ರೂಪಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೆ ಕಾಲ್ ಸೈಡು, ಬಟ್ ರಿಸ್ಕಿ ಟ್ರೇಡಲ್ಲಿ ಇತ್ತದು, ಹೌದಾ. ಸೊ ಆದರೂ ನಮಗೆ ಒಳ್ಳೆ ಟಾರ್ಗೆಟ್ ಕೊಟ್ಟಿದೆ. ಅದಾದ ತಕ್ಷಣ ನೋಡಿ ಇಲ್ಲಿ 430ಇಂದ ಒಂದೇ ಲೆವೆಲು 167, ಓಕೆನಾ, 150 ಲೆವೆಲ್ ಅಂತ ಹೇಳಿದ್ವಿ. ಬಟ್ ಮೇಲಿಂದ ಬರ್ತಾ ಇದೆಯಲ್ಲ, ಸಮ್ಟೈಮ್ಸ್ 10-20 ಪಾಯಿಂಟ್ ಚೂರು ಹೆಚ್ಚು ಕಮ್ಮಿ ಹಾಗೆ ಆಗುತ್ತೆ. ಸೊ ಎನಾಲಿಸಿಸ್ ಪ್ರಕಾರ ಕ್ಲಿಯರಾಗಿ ವರ್ಕ್ ಆಗಿದೆ. ಈ ಮೂವ್ ಕ್ಯಾಪ್ಚರ್ ಏನಾದಮೇಲೆ ಮಾರ್ಕೆಟ್ ಬೇರೆ ಮೇಲಿಂದ ಕೆಳಗೆ ಬರೀ ಸಸ್ಟೈನ್ ಆಯಿತು, ಓಕೆನಾ. ಅದರ ಬೆಲೆ ಇವತ್ತು ಸೆನ್ಸೆಕ್ಸ್ದು ಎಕ್ಸ್ಪೈರಿ ಬೇರೆ, ಹೌದಾ, ಅದರದ್ದು ಇರೋದ್ರಿಂದ ಅದಕ್ಕೆ ಒಂದು ಚೂರು ಲಿಂಕ್ ಇದೆ ನಿಫ್ಟಿಗೆ, ಅದಕ್ಕಾಗಿ ಸಸ್ಟೈನ್ ಆಗುತ್ತೆ. ಓಕೆ, ಅದಕ್ಕಾಗಿ ಸ್ವಲ್ಪ ಸಸ್ಟೈನ್ ಆಗಿದೆ ಇಲ್ಲಿ, ಓಕೆನಾ. ಸೊ ಅದಾದ ತಕ್ಷಣ ಈಗ ನೆಕ್ಸ್ಟು ನಾಳೆ ಯಾವ ರೀತಿ ಪ್ಲ್ಯಾನ್ ಮಾಡುತ್ತೆ. ನಾಳೆ ಒಂದು ಟ್ರೇಡಿಂಗ್ ಸೆಕ್ಷನ್ ಇದೆ, ಫ್ರೈಡೇ. ಸೊ ಕ್ಲಿಯರಾಗಿ ಇಟ್ಬಿಡೋಣ, ನಾಳೆನೇ ಎನಲೈಸಸ್ಸು. ಸೊ ಇದು ಲೆವೆಲ್, ಓಕೆನಾ, 150 ಲೆವೆಲ್ ಬ್ರೇಕ್ ಆದರೆ 24 ಟಾರ್ಗೆಟ್ ಅಂತೂ ನಿನ್ನೆ ತುಂಬ ಜಾಸ್ತಿನೇ ಕೊಟ್ಟಿದ್ದೆ. ಅದಕ್ಕೆ ನಾನು ಹೇಳ್ತಿದ್ದೀನಲ್ಲ, ಯಾವಾಗಲೂ ನೀವು 100+ ಇಟ್ಕೊಳ್ಳಿ. ಭಾಳ ಆದರೆ ಮತ್ತೆ ಇನ್ನೊಂದು 50 ಇಟ್ಕೊಳ್ಳಿ ಅಂತ ಹೇಳಿದ್ದೆ, 150. ಸೊ ಅದಕ್ಕೆ ಹೇಳ್ತಾ ಇರೋದು. ನೋಡಿ, ಇದಾದ ತಕ್ಷಣ ನೀವು ಇನ್ನೂ ಥಿಂಕ್ ಮಾಡ್ತಾಯಿದ್ರೆ ಇಲ್ಲಿ ಅಂದ್ಕೊಂಡ್ಬಿಡ್ಬೇಕು, ಇಲ್ಲಿ ಸಸ್ಟೈನ್ ಆಗ್ತಾಯಿದೆ. ಸೊ ಕ್ಲಿಯರಾಗಿ ಅದರಲ್ಲಿ ಬೇರೆ ನಾವು ಎಷ್ಟು ಕ್ಯಾಪ್ಚರ್ ಮಾಡಿದ್ದೀವಿ ಅಂತ. ಸಮ್ಟೈಮ್ಸ್ ಏನಾಗುತ್ತೆ, ನಾವು ಕೊಟ್ಟಿರ್ತೀವಿ ಟಾರ್ಗೆಟ್, ಹೌದಾ, 200+ ಕೊಟ್ಟಿರ್ತೀವಿ, ಬಟ್ ಎವ್ರಿ ಡೇ ಬರೋದಿಲ್ಲ. ಅದಕ್ಕೆ ಯಾವಾಗಲೂ ನಾನು 100 ಪಾಯಿಂಟನ್ನೇ ತೊಗೊಳ್ರಿ ಅಂತ ಹೇಳ್ತಿರ್ತೀನಿ. ಸೊ ಈ ರೀತಿ ಆಗುತ್ತೆ ಒಂದು ಸಮ್ಟೈಮ್ಸ್, ಓಕೆ. ಅದಾದ ತಕ್ಷಣ ಈಗ ನಾಳೆ ಎನಾಲಿಸಿಸ್ ಪ್ರಕಾರ ಇದು ಕ್ಲಿಯರಾಗಿ ಇಟ್ಕೊಳ್ಳೋಣ. 25,150 ಲೆವೆಲ್ ಏನಾದರೂ ಬ್ರೇಕ್ ಆದರೆ ಮತ್ತು ಬಂದುಬಿಟ್ಟು 25,000ಗೆ ಒಂದು ಇದು ಇದೆ. ಸೊ 25,30 ಹತ್ರ ಸ್ವಲ್ಪ ಲೆವೆಲ್ ಕಮ್ಮಿ ಇದೆ. ಸೊ ಇದು ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಬ್ರೇಕ್ ಆದರೆ, ಓಕೆ, 24,900 ಇದೆ ಲೆವೆಲು. ಅದಾದ ತಕ್ಷಣ ಕೆಳಗಡೆ ಏನೋ ಕಾಣಿಸ್ತಾ ಇದೆ ಲೆವೆಲು, ಬಟ್ ಬೇಡ, ನಾನಂತೂ ಇಷ್ಟೇ ಕೊಡ್ತೀನಿ. ಯಾಕಂತಂದರೆ ಇಲ್ಲಿಂದನೇ ಡೌಟ್ ಇದೆ ಮತ್ತು ಏನಾದರೂ ಬೌನ್ಸ್ ಬರುತ್ತಾ ಅಂತ. ಯಾಕಂತಂದರೆ ಇಲ್ಲಿ ನೋಡಿ, ಈ ಲೆವೆಲಿಂದ ಬೌನ್ಸ್ ಬಂತು ಮತ್ತು ಕ್ಲೋಸಿಂಗ್ ಕೊಟ್ಟಿದೆ. ಸೊ ಇವತ್ತು ಹಾಗೆ ಆಗಿದೆ, ಮೇಲಿಂದ ಬಂತು, ಕೆಳಗೆ ಸಸ್ಟೈನ್ ಆಗಿದೆ, ಹೌದಾ. ಸೊ ಮೇಲ್ಗಡೆ ಅಂತೂ ಒಂಚೂರು ಕ್ಲಿಯರಾಗಿ ಇಡೋಣ. ಇಲ್ಲಿ 430 ಲೆವೆಲ್, ಓಕೆನಾ, 440 ಲೆವೆಲ್ಲೇ ಅಂದ್ಕೊಳ್ಳಿ. 440 ಲೆವೆಲ್ ಏನಾದರೂ ಹೋದರೆ 25,600 ಲೆವೆಲ್ ಇಟ್ಕೊಳ್ಳಿ. ಇಲ್ಲ ಅಂತಂತಂದರೆ 550 ಲೆವೆಲ್ಲೇ ಇಟ್ಕೊಂಬಿಡಿ. 100 ಪಾಯಿಂಟ್ ಮೇಲ್ಗಡೆ ಚೂರು ಕಮ್ಮಿನೇ ಇಡೋಣ. ಬೇಕಾದರೆ ಇಲ್ಲಿ ಪ್ಲಸ್ 50 ಪಾಯಿಂಟ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ, ಓಕೆನಾ. ಸೊ ಬೈ ಚಾನ್ಸ್ ಇಲ್ಲಿಂದ ಏನಾದರೂ ರಿಜೆಕ್ಷನ್ ತೊಗೊಂಡ್ರೆ ಮತ್ತೆ ಬೇಕಾದರೆ ನೀವು ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ಬೋದು, 230 ಅಲ್ಲಿವರೆಗೂ. ಬಟ್ ಇದು ಏನಾದರೂ ಒಂದು ಸಪೋಸ್ ಮತ್ತೆ ಬ್ರೇಕ್ ಆದರೆ ಮತ್ತು ಈ ಲೆವೆಲ್ವರೆಗೂ ಬರೋ ಚಾನ್ಸಸ್ ಇದೆ. ಬಟ್ ಇದು ಏನಾದರೂ ಬ್ರೇಕ್ ಆದರೆ ಈ ಲೆವೆಲಿಗೆ ಕೂತ್ಕೊಳ್ಳಿ, 600 ಇಲ್ಲ 550, 2 ಲೆವೆಲ್ ಕೊಟ್ಟಿದ್ದೀನಿ. ಸೊ ಕ್ಲಿಯರಾಗಿ ಇಟ್ಬಿಡೋಣ ಇಷ್ಟೇ. ಒಂದು ಸತಿ ಡೇ ಕ್ಯಾಂಡಲಲ್ಲಿ ನೋಡಿಬಿಡೋಣ ಏನಾಗ್ತಿದೆ ಅಂತ. ಸೊ ಕ್ಯಾಂಡಲ್ಲು ಓಕೆ, ಡೇ ಕ್ಯಾಂಡಲಲ್ಲಿ ಮತ್ತು ಡೋಜಿ ಕ್ಯಾಂಡಲೇ ಇದೆ. ಇಲ್ಲಿ ನೋಡಿ, ನಿನ್ನೆ ಹೇಳಿದ್ದೆ ನಾನು ಇದ್ರ ಮೇಲೆ ಏನಾದರೂ ಕ್ಲೋಸಿಂಗ್ ಕೊಟ್ಟರೆ ನೋಡೋಣ ಅಂತೇಳಿ. ಬಟ್ ಇದು ಗ್ರೀನ್ ಕ್ಯಾಂಡಲ್ ಆಗಿದ್ದರೆ ಚೆನ್ನಾಗಿ ಎನಾಲೈಸಿಸ್ ಮಾಡ್ಬೋದಾಗಿತ್ತು, ಕರೆಕ್ಟಾಗಿ ಒಂದು ಬುಲ್ಲಿಶ್ ಮೂವ್ಮೆಂಟ್ ಅಂತ ಹೇಳ್ಕೊಬೋದಾಗಿತ್ತು. ಬಟ್ ಆದರೂ ಒಂಚೂರು ಇಲ್ಲಿ ಲೈನ್ ಹಾಕ್ಕೊಳ್ಳಿ, ಓಕೆ. ಸೊ ಅದೇ ಹೇಳಿದ್ನಲ್ಲ, ಇಲ್ಲಿ ನೋಡಿ 25,600 ಈ ಲೆವೆಲು. ಸೊ ಅದಾದ ತಕ್ಷಣ ಈ ಲೆವೆಲ್ ಏನಾದರೂ ಬ್ರೇಕ್ ಆದರೆ, ಹೌದಾ, ಯಾವುದು 25,150 ಲೆವೆಲ್ ಬ್ರೇಕ್ ಆದರೆ 25,000
ಬೇಕಂತಲೇ ನಾನು ಕಮ್ಮಿ ಕೊಡ್ತಾ ಇದ್ದೀನಿ. ಇಷ್ಟೇ 100 ಪಾಯಿಂಟ್ ಅಷ್ಟೇ. 25-30 ಹತ್ರನೇ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಸೈಕಾಲಜಿಕಲ್ ನಂಬರ್ ಇದೆ 25K, ಹೌದಾ. ಸೊ ಅದು ಏನಾದರೂ ಬೇಕಾದರೆ ಇಲ್ಲಿ ಸಸ್ಟೈನ್ ಆಯಿತು, ಒಂಚೂರು ಏನಾದರೂ ಕಾಣಿಸ್ತಾ ಇತ್ತು ಅಂತಂತಂದರೆ ಸೇಫ್ ಟ್ರೇಡು ಮಾತ್ರ ಇಲ್ಲಿಂದ ಎಕ್ಸಿಟ್ ಮಾಡಿ 90% ಕ್ವಾಂಟಿಟಿ 99% ಕ್ವಾಂಟಿಟಿನ ಇಲ್ಲಿಂದ ತೆಗೆದುಬಿಡಿ. ಏನೋ ಒಂದು ಲಾಟ್ ಬೇಕಾದರೆ ಕ್ಯಾರಿ ಫಾರ್ವರ್ಡ್ ಮಾಡಿ 24,900 ಇಲ್ಲ 950 ಲಾಸ್ಟ್ ಟಾರ್ಗೆಟು. ಮೇಲ್ಗಡೆ ಮಾತ್ರ ಕಾಲ್ ಆಪ್ಷನು ಕರೆಕ್ಟಾಗಿ 100 ಪಾಯಿಂಟ್ ಇಟ್ಕೊಳ್ಳಿ ಟಾರ್ಗೆಟ್ನ. ಇಲ್ಲಿ ಬೇಕಾದರೆ ಪ್ಲಸ್ 50 ಪಾಯಿಂಟ್ ಇಟ್ಕೊಳ್ಳಿ. ಸೊ ಇಷ್ಟಕ್ಕೆ ಕ್ಲೋಸ್ ಮಾಡಿಬಿಡೋಣ ಎನಾಲಿಸಿಸು. ಸ್ವಲ್ಪ ಹಿಡ್ತಾ ಇರಲಿ ಕೈಯಲ್ಲಿ, ಯಾಕಂತಂದರೆ ಮತ್ತೆ ಡೋಜಿ ಕ್ಯಾಂಡಲ್ಸ್ ಸ್ಟಾರ್ಟ್ ಆಗಿದೆ ಇಲ್ಲಿ. ಯಾಕಂತಂದರೆ ಇಲ್ಲಿ ನೋಡಿ, ಮೇಲ್ಗಡೆನೂ 2 ಡೋಜಿ ಕ್ಯಾಂಡಲ್ ಆಯಿತು, ಅದಾದ ತಕ್ಷಣ ಮತ್ತೆ ಇಮಿಡಿಯೇಟ್ ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಆಯಿತು, ಮತ್ತೆ ಇಲ್ಲಿ ಒಂದು 2 ಕ್ಯಾಂಡಲ್ ಇದೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ಕೈಯೆಲ್ಲ ಹಿಡ್ತಾ ಇರಲಿ. ಬಟ್ ಮೇಲ್ಗಡೆ ಕ್ವಾಂಟಿಟಿ ಸೇಮೇ ಇಟ್ಕೊಳ್ಳಿ, ಅದಕ್ಕೇನು ಜಾಸ್ತಿ ಮಾಡೋಕ್ಕೂ ಹೋಗಬೇಡಿ. ಸೊ ಲೈನ್ ಮಾತ್ರ ಬೇಕಾದ್ರೆ ಕ್ಲಿಯರಾಗಿ ಇಟ್ಕೊಂಡಿರಿ. ಬೇಕಾದರೆ ಇಲ್ಲಿಂದ ಇದು ಲೈನ್ ಬೇಕಾದರೆ ಹಾಕ್ಕೊಂಡು ಇಟ್ಕೊಂಡಿರಿ ನೀವು. ಇದನ್ನು ಏನು ಮಾಡಿ 25-60 ಹತ್ರ ಟಚ್ ಮಾಡಿಬಿಡಿ, ಓಕೆನಾ. ಸಪೋಸ್ ಇಲ್ಲೇನಾದರೂ ಇಲ್ಲಿ ಬೇಕಾದರೆ ಅಷ್ಟು ಟಾರ್ಗೆಟ್ ಮಾಡಿ 25,000 ಹತ್ರ, ಓಕೆ. 30 ಪಾಯಿಂಟ್ ಮೇಲೇ ಕ್ಲೋಸ್ ಮಾಡ್ಕೊಂಬಿಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.